ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇರೋ ಚಿಕನ್ ಗ್ರೇವಿ ಮಾಡೋದಂತ ತುಂಬ ಈಸಿಯಾಗಿರುತ್ತೆ, ಸುಲಭವಾಗಿರುತ್ತೆ. ಏನೆಲ್ಲ ಒಂದು ಈರುಳ್ಳಿನ ತೊಗೊಂಡಿದ್ವಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ. ಒಂದು ಟೊಮೊಟೊ ತಗೊಂಡಿದ್ವಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಿ, ಒಂದು ಮುಷ್ಟಿಯಷ್ಟು. ಅದಾದಮೇಲೆ 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ವಿ. ಇದು ಫ್ರೈ ಮಾಡೋದಕ್ಕೆ. ನಾವು ಆಮೇಲೆ ಮೊಸರು ತೊಗೊಂಡಿದ್ವಿ. ಈಗ ನಾವೇನು ಖಾರದ ಪುಡಿ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಒಂದು ಕಪ್ಗೆ, ಅದಕ್ಕೇ ಸ್ವಲ್ಪ ಕಲ್ಲುಪ್ಪು ಆ್ಯಡ್ ಮಾಡಬೇಕು. ಕಲ್ಲುಪ್ಪು ಆ್ಯಡ್ ಆದಮೇಲೆ ಸ್ವಲ್ಪ ಮೊಸರು ಆ್ಯಡ್ ಮಾಡಬೇಕು. ಮೊಸರು ತೊಗೊಂಡಿದ್ವಲ್ಲ, ಆ ಮೊಸರು ಆ್ಯಡ್ ಮಾಡಿ ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇದು ಮೇನ್ ಇಂಗ್ರೀಡಿಯೆಂಟ್ ಫಾರ್ ಚಿಕನ್ ಗ್ರೇವಿ. ಅದಾದಮೇಲೆ ಬಾಣಲಿ ಕಾದಿತ್ತು, ಎಣ್ಣೆ ಹಾಕ್ಕೊಂಡಿದ್ವಿ. ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಅಲ್ಲಿ ತನಕ. ಈಗ ನೋಡಿ, ನಾವೇನು ಖಾರದ ಪುಡಿ ಕಲ್ಲುಪ್ಪು ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಮೊಸರು ಹಾಕ್ಕೊಳ್ಬೇಕು ಅಂತ ಅಂದಿದೆ. ಅದಕ್ಕೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ನೀವು ನೋಡ್ತಾ ಇರೋ ಪೇಸ್ಟ್ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಅಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು. ಅದಕ್ಕೇ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು, ನಾವೇನು ತೊಗೊಂಡಿದ್ವಲ್ಲ ಅದು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ಬೋದು, ಇವೆರಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಾಂದರೆ ಅದೇ ಸ್ಮೆಲ್ ಬಂದುಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಈಗ ನಾವೇನು ಚಿಕನ್ ತೊಗೊಂಡಿದ್ವಲ್ಲ, ಆ ಚಿಕನ್ ತೊಗೊಂಡು ಹಾಕೋಬೇಕು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಚಿಟಕಿ ಟರ್ಮರಿಕ್ ಹಾಕಬೇಕು. ಏನಕ್ಕಂದರೆ ಸ್ಮೆಲ್ ಕೊಡುತ್ತಂತ ಟರ್ಮರಿಕ್ಕು. ಅದಕ್ಕೇ ಸ್ವಲ್ಪ ಒಂದು ಚಿಟಕಿ ಟರ್ಮರಿಕ್ ಹಾಕಬೇಕು. ನೋಡ್ಬೋದು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಫ್ರೈ ಆಯ್ತಿದೆ, ನೋಡ್ಬೋದು. ಅದಾದಮೇಲೆ ಈಗ ನಾವು ಏನು ಪೇಸ್ಟ್ ತೊಗೊಂಡಿದ್ದೀವಲ್ಲ, ಆ ಪೇಸ್ಟ್ ಅಂದರೆ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ನ ಈ ಚಿಕನ್ ಏನು ಫ್ರೈ ಆಗ್ತಿದೆಯಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ಬೋದು ನೀವು. ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕೋಬೇಕು. ಅದಾದಮೇಲೆ ಕುದೀತಾ ಇರುತ್ತಲ್ಲ, ಕುದಿ ಬಂದಿರೋದಕ್ಕೆ ಸ್ವಲ್ಪ ಕುದಿ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿದ್ರೆ ಫ್ಲೇವರ್ಗೆ, ಇದು ಪೆಪ್ಪರ್ ಪೌಡ್ರು ಫ್ಲೇವರ್ಗೆ ಇದು ಆ್ಯಡ್ ಮಾಡ್ಬೋದು. ಇಲ್ಲ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಕಾದ್ರೆ ಹಂಗೆ ಇದು ಮಾಡ್ಬೋದು. ಈಗ ಚೆನ್ನಾಗಿ ಕುದೀತಿತ್ತಲ್ಲ, ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಇದು ಇಡ್ಲಿ ಎಲ್ಲ ಚಪಾತಿಗೆಲ್ಲ ಸೂಟೇಬಲ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.